ಎಲ್ಲರಿಗೂ ನಮಸ್ತೆ, ನಾನು ನವ್ಯ. ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನಿದ್ದು ಇವಾಗ ಫ್ರೆಶ್ ಅಪ್ ಆಗಿದ್ದೀನಿ. ಸೊ ಅಷ್ಟರೊಳಗೆ ನಮ್ಮ ಅಕ್ಕ ಪ್ಯಾನ್ ಕೇಕ್ ರೆಡಿ ಮಾಡಿಟ್ಟಿದ್ದಾರೆ, ಮಿಕ್ಸ್ ಎಲ್ಲ. ಬನ್ನಿ ನೋಡೋಣ. ಸೊ ಇವ್ರು ನಮ್ಮ ಅಕ್ಕ ಜ್ಯೋತಿ ಅಕ್ಕ ಪ್ಯಾನ್ ಕೇಕ್ ಎಲ್ಲ ರೆಡಿ ಮಾಡಿದ್ದಾರೆ. ಮಿಕ್ಸ್ ಇಲ್ಲಪ್ಪ, ಬರುತ್ತೆ. ಇವತ್ತು ನಾವು ನಮ್ಮ ಅಕ್ಕ ಸ್ವಲ್ಪ ಡಿಫ್ರೆಂಟಾಗಿ ಮಾಡಿದ್ದಾರೆ. ಆ ಮಿಕ್ಸ್ಚರ್ ನೋಡಿ ಎಷ್ಟು ಚೆನ್ನಾಗಿದೆ. ಎಲ್ಲ ಡ್ರೈ ಫ್ರೂಟ್ಸ್ ಮತ್ತೆ ಬನಾನಾ ಅಂಡ್ ಮಲ್ಟಿಗ್ರೈನ್ ಆಟ ಹಾಕಿದ್ದೀನಿ, ಮತ್ತೆ ಎಗ್ ಹಾಕಿದ್ದೀವಿ. ಸೊ ಇವತ್ತು ಟೇಸ್ಟ್ ಬೇರೆ ಥರ ಇರುತ್ತೆ. ತಿನ್ಕೊಂಡು ನಾವೊಂದು ಪ್ಲೇಸ್ಗೆ ಹೋಗೋದಿದೆ, ಅದಕ್ಕೆ ಹೋಗಬೇಕು. ಬಿಸಿನೀರು ಕುಡಿಬೇಕಲ್ಲ ಇದ್ದ ತಕ್ಷಣ, ಅದಕ್ಕೆ. ನಮ್ಮ ಅಕ್ಕ ಆಲ್ರೆಡಿ ನಾನು ಹೋಗಿ ಸ್ನಾನ ಮಾಡ್ಕೊಂಡು ಬರೋ ಅಷ್ಟರಲ್ಲಿ ಬಿಸಿನೀರು ಕುಡಿದು ಇವಾಗ ಡ್ರೈ ಫ್ರೂಟ್ಸ್ ತಿಂತಾ ಇದ್ದಾರೆ. ಇದೇ ಥರ ಹೆಲ್ದಿಯಾಗಿರಬೇಕು. ಡ್ರೈ ಫ್ರೂಟ್ಸ್ ಕಾಣಿಸ್ತಾನೆ ಇಲ್ಲ. ಸೊ ಡ್ರೈ ಫ್ರೂಟ್ಸ್ ರಾತ್ರಿ ನೆನಾಕಿಟ್ಟು ಬೆಳಗ್ಗೆ ತಿಂತಾರೆ. ಏನಾದರೂ ಮಾತಾಡ್ಕೊಂತ ಮಾಡು. ಏನಾದರೂ ಮಾತಾಡ್ಬೇಕಾ? ಎಸ್. ನಿನ್ನ ಫೋನ್ ಸಹ ನಿನ್ನ ಥರನೇ ಇದೆ, ಒಂದು ಕಡೆ ಇರಲ್ಲ ನೋಡು. ಹೌದು, ನಾನು ಒಂದು ಕಡೆ ಇರಲ್ಲ, ನನ್ನ ಫೋನು ನೆಟ್ಟಿಗೆ ನಿಂತ್ಕೊಳ್ಳಲ್ಲ. ಆಮೇಲೆ ನೋಡು, ನಿನ್ನ ವ್ಯೂವರ್ಸ್ ಎಲ್ಲ ಕಮೆಂಟ್ ಮಾಡಬಾರ್ದು, ನಿಮ್ಮ ಅಕ್ಕನ ಪ್ಯಾನ್ ಕೇಕ್ ಬಿಟ್ರೆ ಇನ್ನೇನು ಬರಲ್ಲ, ಬರಾಡ ಪ್ಯಾನ್ ಕೇಕ್ ಬಿಟ್ರೆ ಇನ್ನೇನು ಬರಲ್ವಾ ಅಂತ ಮಾಡ್ತೀನಿ. ಬಟ್ ಇದು ಚೆನ್ನಾಗಿರತ್ತೆ. ಯಾಕೆ ನಿನ್ನೆ ಮಾಡಿರಲಿಲ್ವಾ ಟೊಮೊಟೊ ಬಾತ್? ಮಾಡ್ತಾರೆ. ನಾವು ನಿನ್ನೆ ಏನಾದರೂ ಸ್ವಲ್ಪ ಬೇಗ ಹೊರಗಡೆ ಹೋಗಿದ್ರೆ ದೋಸೆ ಇಟ್ಟು ತೊಗೊಂಬಂದು ದೋಸೆ ಮಾಡಬೇಕಾಗಿತ್ತು. ಬಟ್ ಅಲ್ಲಿ ಡಾಮ್ ಮಾತ್ರನೇ ಲೇಟ್ ಆಯ್ತಲ್ವಾ. ಪ್ಲಸ್ ಇನ್ನೊಂದು ಏನಂದರೆ, ನೀನು ಬಂದಿದ್ದು ಅನ್ಪ್ಲ್ಯಾನ್ಡ್ ಅಲ್ವಾ, ಹೇಳಿರಲಿಲ್ಲ ನನಗೆ ನೀನು ಮುಂಚೆನೆ. ಏನು ಹೇಳ್ದೆ ಕೇಳದೆ ಬಂದ್ಬಿಡ್ತೀನಿ. ಆದರೆ ಏನು ಅನ್ನಲ್ಲ ಪಾಪ ನಮ್ಮ ಅಕ್ಕ. ಸೊ ಮೊಟ್ಟೆ ಹಾಕಿದ್ರೆ ಅದು ಬಿಟ್ಕೊಳ್ಳಲ್ಲ, ಎಲ್ಲ ಒಂದೇ ಕಡೆ ಇರುತ್ತೆ. ಪ್ಲಸ್ ಚೆನ್ನಾಗಿರತ್ತೆ ತಿರ್ಗ್ಸಕ್ಕೆಲ್ಲ. ನಾನು ಹೌದು, ಮತ್ತೆ ಈ ಥರ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಈ ಥರ ರೋಸ್ಟ್ ಆಗೋ ಎಲ್ಲ ಬರುತ್ತೆ. ಇದೆ ಮೊಟ್ಟೆ ಹಾಕಿದ್ಕು ಮೊಟ್ಟೆ ಹಾಕ್ತಿರೋದಕ್ಕೂ ವ್ಯತ್ಯಾಸ. ಬಟ್ ಈ ಥರ ಡ್ರೈ ಫ್ರೂಟ್ಸ್ ಸಹ ಹಾಕಿದ್ದೀನಿ, ನೋಡಬೇಕು. ನಾನು ಯಾವತ್ತೂ ಟ್ರೈ ಮಾಡಿಲ್ಲ. ಬೇಕಾದ್ರೆ ಎಲ್ಲ ಥರ ಈ ಥರ ಮಿಕ್ಸ್ ಮಾಡಿಟ್ಟು ಫ್ರಿಜ್ಜಲ್ಲಿ ಇಟ್ಟು ನಾಳೆ ನಿಮಗೆ ಮಾಡ್ಕೋಬೋದು, ಮಾಡ್ಕೊಂಡು ಆರಾಮಾಗಿ ತಿನ್ಕೊಂಡು ಹೋಗ್ಬೇಡಪ್ಪ. ಓಕೆ, ತಿನ್ಬಿಟ್ಟು ಟೇಸ್ಟ್ ಮಾಡು, ಟೇಸ್ಟ್ ಹೇಳು. ನಂತರನೇ ಆಗ್ಬಿಟ್ರಿ ನೀವು. ಓಹೋ, ನಮ್ಮ ಅಕ್ಕ ನಂತರನೇ ಕನ್ಫ್ಯೂಸ್ ಆಗಿ ಮಾತಾಡ್ತಿದ್ದಾರೆ. ತಿಂದ್ಬಿಟ್ಟು ಹೇಗಿದೆ ಅಂತ ನಾ ಹೇಳ್ತೀನಿ ನಿಮಗೆ. ಇದು ಡಿಫ್ರೆಂಟ್ ಬನಾನಾ ಪ್ಯಾನ್ ಕೇಕ್. ಚೆನ್ನಾಗಿದೆ ಅಕ್ಕ. ಮೀಡಿಯಮ್ ಆಗಿದೆ, ಜಾಸ್ತಿ ಸ್ವೀಟು ಇಲ್ಲ, ಕಮ್ಮಿ ಸ್ವೀಟು ಇಲ್ಲ. ಹನಿ ಬೇಕಾ ನಿಮಗೆ? ಹಣ್ಣೆ ಹಾಕೊಂಡು ಮೇಲೆ ಹಾಕೊಂಡು ತಿನ್ನೋದು? ಹಣ್ಣು ತಿನ್ಬೋದು, ಸ್ವೀಟ್ ಬೇಕು ಅಂದರೆ. ಬೇಡ, ಸಾಕು. ಈ ಥರ ಅಕ್ಕ ಇದ್ದರೆ ಈ ಥರ ಮಾಡ್ಮಾಡಿ ಹಾಕಿದ್ರೆ ನಾನು ತಿಂದು ಕುತ್ಕೊಳ್ಳೋಕೆ ಚೆನ್ನಾಗಿದ್ದೀನಲ್ವ. ಇನ್ನು ಡುಮ್ಮಿ ಆಗ್ಬಿಡ್ತೀನಿ ಅಷ್ಟೇ. ರೆಡಿ ಆಗಿದ್ದೀವಿ ಹೊರಗೆ ಹೋಗೋಕ್ಕೆ. ನಮ್ಮ ಅಕ್ಕನತ್ರ ತಲೆ ಬಾಚಿಸ್ಕೊತಿದ್ದೀನಿ. ಬಾಚಿಸ್ಕೊಂಡು ಹೋಗ್ಬೇಕು. ರೆಡಿ ಆಗಿದ್ದೀವಿ ಇಬ್ಬರು, ಹೊರಡ್ಬೇಕಷ್ಟೆ. ನಾನು ಮತ್ತು ನಮ್ಮ ಅಕ್ಕ ಇವತ್ತು ಈ ಥರ ರೆಡಿಯಾಗಿ ನಾವು ಪ್ಲಾಂಟ್ ಆ್ಯಂಡ್ ವುಮನ್ ಅನ್ನೋದು ಒಂದು ಪ್ಲೇಸ್ ಇದೆ,
ಆ ಪ್ಲೇಸ್ಗೆ ಹೋಗ್ತಿದ್ವಿ. ತುಂಬ ಬ್ಯೂಟಿಫುಲ್ ಆಗಿದೆ. ನೀವು ಸಹ ನೋಡಿ, ತೋರಿಸ್ತೀನಿ ನಿಮಗೆ. ಬನ್ನಿ ಹೋಗೋಣ. ನೆಕ್ಸ್ಟ್ ಸ್ಟಾಪ್ ನಮ್ಮದು. ನಾನು ನಮ್ಮ ಅಕ್ಕ ಇಬ್ರು ಬಂದಿದ್ದೀವಿ. ನಾವು ಯಾವ ಪ್ಲೇಸಿಗೆ ಹೋಗ್ಬೇಕು ಆ ಪ್ಲೇಸಿಗೆ. ಬೋರ್ಡ್ ಇದೆ ಅಲ್ವಾ, ಅಲ್ಲಿ ತೋರಿಸ್ತೀನಿ ನಿಮಗೆ ಹೇಗೆ ಕಾಣಿಸುತ್ತೆ ಅಂತ. ನಾವಿಬ್ರು ತುಂಬ ಚೆನ್ನಾಗಿ ಕಾಣಿಸ್ತಿದ್ದೀವಿ ಗ್ಲಾಸ್ ಹಾಕ್ಕೊಂಡು ಅಂತ ಅಂದ್ಕೊಂಡಿದ್ದೀನಿ. ಬಟ್ ವಿಡಿಯೋದಲ್ಲಿ ತುಂಬ ಚೆನ್ನಾಗಿ ಕಾಣಿಸ್ತಿದೆ. ಬಟ್ ಏನು ವ್ಯತ್ಯಾಸ ಅಂದರೆ ಹೆಂಗೆ ಗೊತ್ತಾ, ನಮ್ಮದು ಲೋಕಲ್ ಗ್ಲಾಸ್, ಬಟ್ ನಮ್ಮ ಅಕ್ಕನ ತುಂಬ ಬ್ರ್ಯಾಂಡೆಡ್ ಗ್ಲಾಸ್. ಆ ರೇಟ್ ಕೇಳಿದ್ರೆ ನೀವು ಶಾಕ್ ಆಗಿಬಿಡ್ತೀರಾ ಆ ಗ್ಲಾಸ್ಗೆ. ಬಟ್ ನಾನು ಹೇಳಲ್ಲ. ಅಕ್ಕ ಇಲ್ಲಿ ನೋಡಿ ಬಿದ್ದೋಗ್ತಿದ್ದೀನಿ ನನ್ನ ಜಾಕೆಟ್ ಕೆಳಗೆ ಉದ್ರೋಗ್ತಿದ್ದು, ಕಟ್ಕೊಂಡಿಲ್ಲ ಸರಿ. ರೇಟ್ನ ನಾನು ಒಂದ್ಸಲ ನಿಮಗೆ ರಿವೀಲ್ ಮಾಡ್ತೀನಿ ನೆಕ್ಸ್ಟ್ ಟೈಮ್, ಆ ಗ್ಲಾಸ್ ಎಷ್ಟು ಅಂತ. ಬಿಕಾಸ್ ನಮ್ಮ ಅಕ್ಕ ಎಲ್ಲ ಯೂಸ್ ಮಾಡೋದು ಬ್ರ್ಯಾಂಡೆಡ್ ಐಟಮ್, ಬಿಕಾಸ್ ಅವರು US ಅಲ್ಲಿ ಇದ್ದಿದ್ದು ಅದಕ್ಕೆ. ಇದೇ ಪ್ಲೇಸಿಗೆ ನಾವು ಬಂದಿರೋದು, ಪ್ಲಾಂಟನ್ ಬ್ಲೂಮೆನ್ ಅಂತ. ತುಂಬ ಚೆನ್ನಾಗಿದೆ ಈ ಪ್ಲೇಸು. ಒಳಗಡೆ ನೋಡೋಣ ಹೇಗಿದೆ ಏನು ಅಂತ. ಈ ಥರ ಹೂಗಳೆಲ್ಲ ಇದೆ, ಅಂದರೆ ಇದೇ ಥರ ಫುಲ್ ಪಾರ್ಕ್ಗಳಿದೆ ಅಷ್ಟೇ. ತುಂಬ ಚೆನ್ನಾಗಿದೆ ಈ ಪಾರ್ಕ್ ಅಲ್ವಾ ಅಕ್ಕ? ಹೌದು, ಎಷ್ಟು ಚೆನ್ನಾಗಿದೆ ಈ ಫ್ಲವರ್ನು. ಒಂದು ಫೋಟೋ ಬೇಕು ನನಗಿಲ್ಲಿ. ಇಷ್ಟು ಜನ ನಾವು ನೋಡ್ತಾ ಇದ್ದೀವಿ, ಎಲ್ಲ ಅವ್ರ ಫ್ಯಾಮಿಲಿ ಜೊತೆನೇ ಇರೋದು ಅಲ್ವಾ ಅಕ್ಕ? ನಮ್ಮಪ್ಪ ಅಮ್ಮನ ಯಾವಾಗ ಕರ್ಕೊಂಬರೋದು ಇಲ್ಲಿ, ನಾವು ಯಾವಾಗಪ್ಪ ಈ ಥರ ಎಲ್ಲ ಅವ್ರನ್ನ ಸುತ್ತಿಸೋದು ಗೊತ್ತಿಲ್ಲ. ಆದಷ್ಟು ಬೇಗ. ಒಂದು ಆಸೆ ಇದೆ ಗೊತ್ತಾ, ನಮ್ಮ ಅಪ್ಪನೂ ನಮ್ಮ ಅಮ್ಮನೂ ಮತ್ತು ನಮ್ಮ ಅಜ್ಜಿ, ನನ್ನ ತಂಗಿ ತಮ್ಮ, ನಮ್ಮ ಫ್ಯಾಮಿಲಿ ನಾವು ಎಷ್ಟೇ ಜನ, ಸೊ ಎಲ್ಲರನ್ನೂ ಒಂದೇ ಸಲ ಕರ್ಕೊಂಡು ಬಂದು ಇಲ್ಲಿ ಜೊತೇಲಿ ಫ್ಯಾಮಿಲಿ ಟ್ರಿಪ್ ನಾನು ಜರ್ಮನಿಯಲ್ಲಿ ಮಾಡಬೇಕಾದ್ರೆ ನಂಗೆ ತುಂಬ ಇಷ್ಟ. ಯಾಕೆಂದರೆ ಇದುವರೆಗೂ ನಾವು ಒಂದು ಸಲ ನಾವು ಫ್ಯಾಮಿಲಿ ಟ್ರಿಪ್ ಎಲ್ಲೂ ಹೋಗಿಲ್ಲ. ಟ್ರಿಪ್ ಅಂದರೆ ದೇವಸ್ಥಾನಗಳಿಗೆ ಹೋಗಿದ್ದೀವಿ ಅಷ್ಟೇ, ಟ್ರಿಪ್ ಅಂತ ಎಲ್ಲೂ ಹೋಗಿಲ್ಲ. ಬಟ್ ನಾನು ಅದನ್ನು ಮಾಡ್ತೀನಿ, ಆದಷ್ಟು ಬೇಗ ಅದಾಗಲಿ ಅಂತ ಡೈಲಿ ದೇವ್ರ ಹತ್ರ ಕೇಳ್ಕೊತಿದ್ದೀನಿ. ಬಟ್ ನೋಡೋಣ, ಆ ದೇವರು ನನಗೆ ಆ ಶಕ್ತಿ ಕೊಡಲಿ ಅಲ್ವಾ? ಆದಷ್ಟು ಬೇಗ ನಮ್ಮ ಅಪ್ಪಾಜಿ, ಅಮ್ಮ, ತಂಗಿ, ತಮ್ಮ, ನಮ್ಮ ಅಜ್ಜಿ ಎಲ್ಲರನ್ನೂ ಕರ್ಕೊಂಬರ್ತೀನಿ ಜರ್ಮನಿಗೆ. ನೋಡೋಣ, ಟ್ರೈ ಮಾಡೋಣ. ಆದಷ್ಟು ಟ್ರೈ ಮಾಡ್ತಾ ಇದ್ದೀನಿ ನಾನು. ಬಟ್ ರೈಟ್ ನಾವು ಏನಂದರೆ ಶೃಂಗನ್ ಮೀಸಾಲೆ ಅಮ್ಮನ ತರ್ಸೋಣ ಅಂತ. ಬಿಕಾಸ್ 3 months ಎಷ್ಟು ಚೆನ್ನಾಗಿದೆ ಇಲ್ಲಿ ನೋಡಿ ಅಕ್ಕ. ನಾನು ಇಲ್ಲೊಂದು ನಡ್ಕೊಂಡು ಹೋಗ್ತೀನಿ, ವೀಡಿಯೋ ಮಾಡಿಕೊಡು ಇಲ್ಲಿ. ಹಾಂ, ಹಿಂದೆಯಿಂದ ಒಂದು ಮಾಡು. ಹಿಂದೆಯಿಂದ ಒಂದು ಮತ್ತು ಇನ್ನೊಂದು. ಚೆನ್ನಾಗಿದೆ ಚೇರ್ಗಳೆಲ್ಲ ಕುತ್ಕೊಳ್ಳೋಕ್ಕೆ ಇಲ್ಲಿ ನೋಡಿ. ಅಲ್ಲಿ ಎಲ್ಲನೂ ತುಂಬ ಜನ ಇದ್ದಾರೆ. ಬಟ್ ಒಂಥರ ಅವಾಗವಾಗ ಡೇಯಲ್ಲಿ ಬಂದು ಈ ಥರ ಟೈಮ್ ಸ್ಪೆಂಡ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಏನಾದರೂ ಸ್ನ್ಯಾಕ್ಸ್ ತೊಗೊಂಬಂದು ಕುತ್ಕೊಂಡು ತಿನ್ನೋಕೆ ಪ್ಲೇಸ್ ಇದೆ, ಬೇಕಾದ್ರೆ ನಾವು ಇಲ್ಲೂ ಮಾಡ್ಕೊಂಡು ಹೋಗ್ಬೋದು. ತುಂಬ ಚೆನ್ನಾಗಿದೆ. ಹೌದು, ಅಂದರೆ ಇಲ್ಲಿಂದ ಹಿಂಗೆ ಈ ಕಡೆನೂ ಇದೆ ವಾಟರ್, ಈ ಕಡೆನೂ ಇದೆ. ಈ ಥರ ಕಾಣಿಸ್ತಿದೆ ಹೂವುಗಳು ಎಲ್ಲ. ಬಟ್ ಓಕೆ, ತುಂಬ ಜನ ಅವ್ರ ನಾಯಿಗಳನ್ನ ಎಲ್ಲ ಇಟ್ಕೊಂಡು ಬಂದಿದ್ದಾರೆ. ಏನು ಅಕ್ಕ ಅದು? ಓಕೆ, ಬಟ್ ತುಂಬ ಜನ ಇದ್ದಾರೆ ಅಲ್ವಾ ಅಕ್ಕ? ಆ್ಯಕ್ಚುಲಿ ಇವತ್ತು ಯಾವ ವಾರ ಹೇಳು? ಗುರುವಾರನೇ ಇಷ್ಟು ಜನ ಇದ್ದಾರೆ. ಇನ್ನು ಭಾನುವಾರ ಎಷ್ಟು ಜನ ಇರ್ಬೋದು ಅಲ್ವಾ? ರಜಾ ದಿನ ಬರುತ್ತೆ ಅನ್ಸುತ್ತಲ್ವ ಅಕ್ಕ? ಬಟ್ ಒಂಥರ ಚೆನ್ನಾಗಿದೆ. ಒಂದು ರಿಫ್ರೆಶ್ಮೆಂಟಿಗೆ ಬಂದು ಈ ಥರ ನೋಡಿಕೊಂಡು ಏನಾದ್ರು ಸ್ನ್ಯಾಕ್ಸ್ ತೊಗೊಂಬಂದು ತಿನ್ನೋಕ್ಕೆ. ಕೆಲಸ ಮಾಡಿ ಸುಸ್ತಾಗಿದ್ರೆ ಬಂದು ತಿರ್ಗಾಡ್ಕೊಂಡು ಹೋಗ್ಬೋದಪ್ಪ. ಈ ಕಡೆ ಹೋಗೋಣ. ಇದು ನಾವು ಈಗ ಬಂದಿದ್ದು ಈ ಕಡೆ ಸೈಡು. ಸೊ ಅಕ್ಕ, ಇದು ಎಷ್ಟು ದೊಡ್ಡದಿರ್ಬೋದು ಅಕ್ಕ? ತುಂಬ ದೊಡ್ಡದು. ಬಟ್ ಎಷ್ಟು ದೊಡ್ಡದು, ಎಷ್ಟು ಎಕರೆಯಲ್ಲಿ ಇರ್ಬೋದು ಅಂದಾಜು? ಒಂದು 10 ಎಕರೆ ಅಂತ ಹೇಳೋಕ್ಕಾಗಲ್ಲ, ಜಾಸ್ತಿನೇ ಇದೆ ಅನಿಸುತ್ತೆ. ತುಂಬ ಜನ ಇದ್ದಾರಲ್ಲ ನಮ್ಮ ಜೊತೆ. ಎಷ್ಟು ಚೆನ್ನಾಗಿ ಅವರು ಅಕ್ಕಿಗಳಿಗೆಲ್ಲ ತಂದು ಫುಡ್ ಹಾಕ್ತಾ ಇದ್ದಾರೆ ನೋಡಿ.
ಪ್ಲೇಸೇ ಒಂಥರ ಚೆನ್ನಾಗಿದೆ. ಏನು ಗೊತ್ತಾ, ಜರ್ಮನಲ್ಲಿ ಇದಕ್ಕೆ ಗೆನೀಸನ್ ಅಂತಾರೆ. ಸೊ ಎಂಜಾಯ್ ಮಾಡಬೇಕು ಅಂದರೆ ಸೂರ್ಯನದು ಏನಿದೆ ಅಲ್ವಾ ರೇಸು ಇಲ್ಲಿ ಸಿಗೋದು ಕಷ್ಟ ಅಲ್ವಾ ಬರೋದು. ಸೊ ಬಂದಾಗ ಅವ್ರು ಏನು ಮಾಡ್ತಾರೆ, ಈ ಥರ ಬಂದು ಪಾರ್ಕ್ಗಳಿಗೆ ಕುತ್ಕೊಂಡು ಅದನ್ನು ಎಂಜಾಯ್ ಮಾಡ್ತಾರೆ. ಆ ಶಾಖನ ಮೈ ಮೇಲೆ ಬೀಳೋದು ಅದನ್ನೆಲ್ಲ ಒಂಥರ ಕುತ್ಕೊಂಡು ಎಂಜಾಯ್ ಮಾಡ್ತಾರೆ. ಅದನ್ನು ಗೆನೀಸನ್, ಇಶ್ಮುಸ್ ಗೆನೀಸನ್ ಅಂತಾರೆ. ಅದಕ್ಕೆ ಅವ್ರಿಗೆ ಪ್ರಾಣಿ ಮೇಲೆ ತುಂಬ ಲವ್ ಜಾಸ್ತಿ. ಹಾಂ, ಅದೇ ನೋಡಿದ್ವಲ್ಲ ಫೋಟೋದಲ್ಲಿ. ಬಟ್ ಚೆನ್ನಾಗಿದೆ. ಇದೇ ಥರ ನೋಡುವಾಗ ಈ ಕಡೆನೂ ಇದೆ, ಅಲ್ಲೂ ಇತ್ತು ಅಲ್ವಾ. ಅದೇ ಈ ಪ್ಲೇಸ್ ಚೆನ್ನಾಗಿದೆ. ಇದು ಅಕ್ಕ ಈ ಬಿಲ್ಡಿಂಗ್ ಏನು ಅಂತ ಗೊತ್ತಿಲ್ಲ, ಏನೋ ಇದೆ. ಬಟ್ ಹತ್ರಕ್ಕೆ ಹೋಗಿ ಓದಬೇಕು, ಅದಷ್ಟು ಕಾಣಿಸ್ತಾ ಇಲ್ಲ. ಇದು ಫುಲ್ ಕಂಪ್ಲೀಟ್ ಈ ಥರ ಇದೆ. ಇದು ಪ್ಲೇಸ್ ಈ ಕಡೆ ಈ ಥರ ಕಾಣಿಸುತ್ತೆ. ಬಟ್ ಈ ಥರನೇ ಇದ್ದರೆ ಈ ಪ್ಲೇಸಸ್ಗಳೆಲ್ಲ ನೋಡೋಕ್ಕೆ ಸುತ್ತಾಡೋಕ್ಕೆ ಚೆನ್ನಾಗಿರುತ್ತೆ. ಆ್ಯಕ್ಚುಲಿ ಉರ್ಲಬ್ ಈ ಟೈಮಲ್ಲಿ ತೊಗೋಬೇಕು ಅಕ್ಕ. ಉರ್ಲಬ್ ಅಂದರೆ ವೆಕೇಷನ್ ಅಂತ ಜರ್ಮನಲ್ಲಿ. ಸೊ ಹಾಲಿಡೇಸ್ನ ಇರುತ್ತಲ್ವ ನಮಗೆ ಇಯರ್ಲಿ 30 days. ಸೊ ಈ ಟೈಮಲ್ಲಿ ತೊಗೋಬೇಕು. ಅಟ್ಲೀಸ್ಟ್ ನಮಗೆ ಫುಲ್ಲು ತೊಗೊಳಕ್ಕಾಗಲ್ಲ, ಒಂದು 2 ವಾರನಾದ್ರು ತೊಗೋಬೇಕು. ನೆಕ್ಸ್ಟ್ ಇಯರ್ ನಾನು ಹಂಗೆ ಪ್ಲ್ಯಾನ್ ಮಾಡಿ ತೊಗೋತೀನಿ. ಆಗ ನಮ್ಮ ಫ್ಯಾಮಿಲಿನೆಲ್ಲ ಕರೆಸ್ಬೋದಲ್ವಾ, ಕರೆಸಿ ಅವ್ರ ಜೊತೆ ಸುತ್ತಾಡೋಕ್ಕೆ ಚೆನ್ನಾಗಿರುತ್ತೆ. ನೆಕ್ಸ್ಟ್ ಇಯರ್ ಏನಾದರೂ ಒಂದು ನಾವು ಯಾರನ್ನಾರು ಕರೆಸ್ತೀವಿ ನಮ್ಮ ಫ್ಯಾಮಿಲಿಲಿ. ನೋಡಿ ಎಷ್ಟು ಚಂದ ಉಂಟು. ಮಂಗಳೂರು ಕಡೆ ಕನ್ನಡ ಮಾತಾಡ್ತಾರಲ್ಲ ಅಕ್ಕ, ಆ ಕನ್ನಡ ಸಖತ್ ಇಷ್ಟ, ಒಂಥರ ಕ್ಯೂಟಾಗಿ ಇರುತ್ತೆ. ನೋಡ ಅಂತ ನಮ್ಮ ಜೊತೆ ಇನ್ನೂ ಯಾರು ಬೇರೆ ಬೇರೆ ಕನ್ನಡ ಮಾತಾಡೋರು ಸಿಕ್ಬಿಟ್ರೆ ಅದು ಇನ್ನೂ ಚೆನ್ನಾಗಿರುತ್ತೆ ಅಲ್ವಾ. ಅವ್ರ ಕನ್ನಡ ಹೌದು, ಮಿಕ್ಸ್ ಕನ್ನಡ, ಉತ್ತರ ಕನ್ನಡ ಮತ್ತು ಈ ಮಂಗಳೂರು ಕನ್ನಡ ಮತ್ತು ಹುಬ್ಳಿಯಲ್ಲಿ ಮಾತಾಡೋದು ಅದೊಂಥರ ಕನ್ನಡ, ಅದು ಚೆನ್ನಾಗಿರುತ್ತೆ. ಇದು ಸ್ಕೇಟಿಂಗ್ ಪ್ಲೇಸ್. ಸೊ ತುಂಬ ಜನ ಆಟ ಆಡ್ತಿದ್ದಾರೆ. ಅಕ್ಕ ನನಗೂ ಇದನ್ನು ಕಲಿಯೋಕ್ಕೆ ಇಷ್ಟ ಅಕ್ಕ, ಆದರೆ ಟ್ರೈನ್ ಬೇಕು ಅಲ್ವಾ. ಅವ್ರು ನೋಡೋರೆ ಒಬ್ಬ ಅಂದರೆ ಪ್ರಾಪರಾಗಿ ಡ್ರೆಸ್ ವೇರ್ ಮಾಡಬೇಕು, ಬಿದ್ದರೂ ಏನೂ ಆಗಬಾರ್ದು. ಏನೋ ಅಕ್ಕ ಅಲ್ಲಿ ನೋಡಿ ಎಷ್ಟು ಜನ ಕೂತಿದ್ದಾರೆ. ಹೌದಾ, ಓ ಅವ್ರ ಬಾಡಿ ನೋಡೋಕೆ ಎಷ್ಟು ಫಿಟ್ ಆಗಿದೆ, ನೋಡಿದ್ರೆ ಗೊತ್ತಾಗುತ್ತೆ ಅಲ್ವಾ. ಹೌದು, ಪ್ರಾಕ್ಟೀಸ್ ಮಾಡಿದ್ರೆ ಬರುತ್ತೆ ಅಲ್ವಾ, ಅವ್ರಿಗೆ ಚೆನ್ನಾಗಿ ಪ್ರಾಕ್ಟೀಸ್ ಇರುತ್ತೆ. ಒಂಥರ ವೈಬ್. ಫೋಟೋ ಶೂಟ್ ಮಾಡ್ಸೋಕ್ಕೆ ನಾವು ಯಾಕೆ ಬೇರೆ ಕಡೆ ಹೋಗಬೇಕು? ಮದುವೆ ಫಿಕ್ಸ್ ಆದಮೇಲೆ ಒಬ್ರು ಕ್ಯಾಮ್ರಾಮನ್ಗೆ ಕರ್ಕೊಂಬಂದ್ಬಿಟ್ಟು ಅಲ್ವಾ ಅಕ್ಕ, ಇಲ್ಲೇ ಫೋಟೋ ಶೂಟ್ ಮಾಡಿಸ್ಕೊಂಡ್ರೆ ಬೆಸ್ಟು. ಎಷ್ಟು ಪ್ಲೇಸಸ್ಗಳಿದೆ ಅಲ್ವಾ ಅಕ್ಕ, ಫೋಟೋ ಶೂಟ್ ಇಲ್ಲೆಲ್ಲ ಚೆನ್ನಾಗಿ ಮಾಡಿಸ್ಕೊಂಡು ಈ ಪ್ರೀ ವೆಡ್ಡಿಂಗ್ ಶೂಟ್ ಎಲ್ಲ ನೀಟಾಗಿ ವಿಡಿಯೋ ಎಲ್ಲ ಮಾಡಿಕೊಂಡು ಇಂಡಿಯಾಗೆ ಹೋಗ್ಬಿಟ್ಟು ಮದುವೆ ಆಗ್ಬಿಟ್ರೆ ಸಾಕು, ವಿಡಿಯೋಗಳು ಮಾಡಿಸ್ಬಿಟ್ಟು ಅಲ್ವಾ. ಅಂದರೆ ಈ ಟ್ರೀ ಹೇಗಿದೆ ನೋಡು, ಲೈಕ್ ಡಾರ್ಕ್ ಬ್ರಾಂಚ್, ಅದಕ್ಕೆ ವೈಟ್ ಫ್ಲವರ್ಸ್, ಎಷ್ಟು ಬ್ಯೂಟಿಫುಲ್ ಆಗಿದೆ ಅಲ್ಲ. ಹೌದು, ಅಲ್ಲಿದೆ ನೋಡು. ಹೌದು, ಒಂಥರ ಚೆನ್ನಾಗಿದೆ. ಇವಾಗೆಲ್ಲ ಇನ್ನು ಆ್ಯಪಲ್ಲೆಲ್ಲ ಬಿಡೋದಿನ್ನು ಸ್ಟಾರ್ಟ್ ಆಗಬೇಕು, ಅದು ಇನ್ನೂ ಚೆನ್ನಾಗಿರುತ್ತೆ.
ಫಾಲ್ ಟೈಮಲ್ಲಿ ಹ್ಞೂ ಫುಲ್ ಆ್ಯಪಲ್ ಪಿಕ್ಕಿಂಗ್, ಪಂಪ್ಕಿನ್ ಪಿಕ್ಕಿಂಗ್ ಸರಿಯಾಗಿ ನಡೆಯುತ್ತೆ. ಹೌದು, ಇಲ್ಲಿ ಮಾಡಿ ಆಯಿತು. ಯಾರೆಲ್ಲ ಜರ್ಮನಿಲಿ ಇದ್ದೀರಾಪ್ಪ ಅವರೆಲ್ಲರೂ ಒಂದ್ಸಲ ಈ ಪ್ಲೇಸಿಗೆ ವಿಸಿಟ್ ಕೊಡಿ. ಹಾಂಬುರ್ಗಲ್ಲಿದೆ. ಹಾಂಬುರ್ಗಲ್ಲಿ ದಮಟೂರ್ ಅಂತ ಇದೆ. ಅಲ್ಲಿ ಯುಬನ್ನಲ್ಲಿ ಬಂದರೆ ಸಾಕು, ಪಕ್ಕದಲ್ಲಿ ಸಿಗುತ್ತಲ್ವ ಅಕ್ಕ ಪ್ಲಾಂಟ್ ಆ್ಯಂಡ್ ವುಮೆನ್. ನನಗೆ ಎಷ್ಟಾಗುತ್ತೋ ಅಷ್ಟು ವಿಡಿಯೋ ಮಾಡಿ ತೋರಿಸೋದಕ್ಕೆ ಪ್ರಯತ್ನ ಮಾಡಿದ್ದೀನಿ, ಬಟ್ ಕಂಪ್ಲೀಟಾಗಿ ನಂಗೆ ಆಗಿಲ್ಲ. ಬಟ್ ಓಕೆ, ಕಂಪ್ಲೀಟ್ ಈ ಥರ ಇದೆ. ಇಲ್ಲಿ ನೀರು ಫುಲ್ ಇದು ಸುತ್ತ ತೋರಿಸಿದ್ರೆ ಈ ಥರ. ಈ ಹೂವು ಚೆನ್ನಾಗಿದೆ, ಎಲ್ಲನೂ ಚೆನ್ನಾಗಿದೆ ಅಪ್ಪ. ಯಾವುದು ಇದು ಚೆನ್ನಾಗಿದೆ ಅದು ಚೆನ್ನಾಗಿದೆ ಅಂತ ಹೇಳೋಕ್ಕೆ ಆಗ್ತಾಯಿಲ್ಲ. ಅಕ್ಕ ಅದೇ ನಾವು ನಿನ್ನೆ ಹೋಗಿದ್ವಲ್ಲ ಆ ಪ್ಲೇಸ್ ತಾನೇ ಆ ಕಡೆ ಇರೋದು? ಆಟ ಆಡೋದಿದೆ ನೋಡು, ವಿನ್. ಹಾಂ, ಮತ್ತೆ ಅದು ಕಾಣಿಸ್ತಿದೆಯಲ್ಲ ಅಕ್ಕ? ಹ್ಞೂ, ನಿಯರ್ ಅಲ್ಲಿಗೆ ಅದೇ ಇರೋದು. ಇದು ಫುಲ್ಲು ಹತ್ರ ಇದೆ ಅಲ್ವಾ ಎಲ್ಲ ಕಡೆ. ನಮ್ಮ ಅಕ್ಕ ನೋಡು, ಫೋಟೋ ಶೂಟ್ಗೆ ಆ ಅಕ್ಕಂಗೆ ಏನೇನೋ ಅದೇ ಥರ ಬೇಕಂತೆ, ಅದಕ್ಕೆ ಎಷ್ಟು ಕಷ್ಟಪಟ್ಟು ಹೂಗಳನ್ನೆಲ್ಲ ಆರಿಸ್ಕೊತಾ ಇದ್ದಾರೆ. ಹೌದು, ಅದರಲ್ಲೂ ಕಸ ಎಲ್ಲ ಇರಬಾರ್ದಂತೆ, ಅದಕ್ಕೆ ಒಂದೊಂದು ತಗೋತಿದ್ದಾರೆ. ಓಕೆ, ಇವಾಗ ನಮ್ಮ ನವ್ಯ ಮೇಡಮ್ ಸರ್ದಿ ಕಸ ಕಸ ಎಲ್ಲ ಬರ್ತೈತಪ್ಪ. ಕಸ ಎಲ್ಲ ಆರಿಸ್ಕೋಬೇಡ, ಮೇಲ್ಮೇಲೆನೇ ಆರಿಸ್ಕೊ. ಸೇಮ್ ಅದೇ ಥರನೇ ನವ್ಯಾಗೂ ಬೇಕಂತೆ. ಸೊ ನವ್ಯ ಸಹ ಆರಿಸ್ಕೊತಾ ಇದ್ದಾಳೆ. ನನ್ನ ಐಡಿಯಾ ಎಲ್ಲ ನಮ್ಮ ಅಕ್ಕ ಐಡಿಯಾ. ಸೊ ಅಕ್ಕ ಹೇಳಿದ್ರು ಮಾಡ್ಕೊಯ್ತಾರೆ, ಚೆನ್ನಾಗಿ ಬರುತ್ತೆ ವಿಡಿಯೋ ಅಂತ. ಅದಕ್ಕೆ ನಾನು ಮಾಡ್ತಾ ಇದ್ದೀನಿ. ಲಾಸ್ಟ್ ಟೈಮ್ ಈ ಪ್ಲೇಸಿಗೆ ನಾವು ಬಂದಾಗ ಒಂದು ಫೋಟೋ ಶೂಟ್ ನಡೀತಾ ಇತ್ತು. ಆ್ಯಕ್ಚುಲಿ ಈ ಪ್ಲೇಸ್ ಇದೆಲ್ಲ ತುಂಬ ಚೆನ್ನಾಗಿದೆ. ಈ ಥರ ಮಾಡ್ತಿರ್ಲಿಲ್ಲ, ಬಟ್ ಬೇರೆ ಥರ ಅವರು ಕಪಲ್ ಇದ್ರು. ಸೊ ಒಂದು ಫೋಟೋಗ್ರಾಫರ್ ಇದ್ರು ಅವ್ರ ಜೊತೆ. ಸೊ ತುಂಬ ಚೆನ್ನಾಗಿ ಮಾಡ್ತಿದ್ರು ಅವರು. ಓಕೆ, ಸಾಕು ಅಕ್ಕ. ಹೆಂಗ್ ಮಲ್ಕೊಂಡಿದಾರಪ್ಪ ಅವಳೆ ಸತ್ತೇಣ ಗೊತ್ತಿಲ್ಲ, ಎಬ್ಬಿಸ್ಬೇಕಪ್ಪ. ಒಳ್ಳೆ ಹೆಂಗ್ ಬಿದ್ದಿದ್ದಾನೆ ನೋಡಿ ಅಲ್ಲಿ. ಇದು ರೆಸ್ಟೋರೆಂಟ್ ಗೈಸ್, ಇಲ್ಲಿ ರೆಸ್ಟೋರೆಂಟ್ ಇದೆ. ನಾನು ನಮ್ಮ ಅಕ್ಕ ಇಬ್ಬರು ಒಂದೊಂದು ಐಸ್ ಕ್ರೀಮ್ ತಗೋತಿದ್ದೀವಿ. ಮ್ಯಾಗ್ನಮ್, ಅಕ್ಕಂಗೆ ಕ್ಲಾಸಿಕ್, ಮತ್ತು ನನಗೆ ವೈಟ್ ಚಾಕ್ಲೇಟ್. ಐಸ್ ಕ್ರೀಮ್ ತೊಗೊಂಡ್ವಿ, ತಿನ್ನಬೇಕು ಅಂತ ಇಲ್ಲೇ ರೆಸ್ಟೋರೆಂಟ್ ಮುಂದೆನೇ ಕೂತಿದ್ದೀವಿ. ಚೆನ್ನಾಗಿ ಅನಿಸ್ತಿದೆ, ಬಟ್ ತುಂಬ ಕಾಸ್ಟ್ಲಿ ಆಯಿತು ಅಕ್ಕ. €3.50. ಬಟ್ ಓಕೆ, ಏನು ಮಾಡೋಕ್ಕಾಗಲ್ಲ, ಯೂರಸ್ ಅಲ್ವಾ. ಅದೇ ₹3.50 ಅಂತ ಅನ್ಕೋಬೇಕಷ್ಟೆ. ಆಗ ಕಮ್ಮಿ ಅನಿಸುತ್ತೆ ನಮಗೆ. ₹350 ಆದರೆ ಹೊಟ್ಟೆ ಉರಿಯುತ್ತೆ. ಬಟ್ ₹3.50. ನೀ ಹಂಗೆ ಇಟ್ಕೊಂಡ, ಹಂಗೆ ಇಟ್ಕೋಬೇಕು. Cheers. Cheers. Good.
ನಾನು ಅದೇ ತಗೋಬೇಕಾಗುತ್ತೆ ಅನಿಸ್ತು, ತುಂಬ ಚಾಕ್ಲೇಟ್ ಇದೆ. ಅದಾ ಒಂದ್ಸಲ ಟ್ರೈ ಮಾಡೋಣ. ನಾನು ಟ್ರೈ ಮಾಡಿದ್ದೀನಿ, ತಿಂದಿದ್ದೀನಿ. ಚೆನ್ನಾಗಿದೆಯಾ? ನೆಕ್ಸ್ಟ್ ಟೈಮ್ ಮಾಡ್ತಾವ. ನೆಕ್ಸ್ಟ್ ಟೈಮ್ ಅಂತ ಚೆನ್ನಾಗಿದೆ ಟೇಸ್ಟಿಗೆ. ಎಷ್ಟೆಲ್ಲ ಕಷ್ಟಪಡ್ತಾ ಇದೆಯಾ ನವ್ಯ ಒಂದು ಫೋಟೋಗೋಸ್ಕರ. ಅಲ್ಲಿ ಯಾರೋ ಚೇರ್ ಹಾಕ್ಕೊಂಡ್ರೆ ಅದನ್ನ ಎತ್ಕೊಂಡೋಗಿ ಇನ್ನೊಂದು ಕಡೆ ಹಾಕ್ಕೊಂಡು ಅಷ್ಟೇ. ಮಕ್ಕಳು ಎಲ್ಲ ಆಟ ಆಡೋದಕ್ಕೂ ಇಲ್ಲಿ ಎಲ್ಲ ಜಾಗ ಇದೆ. ಬಟ್ ಫುಲ್ ಫ್ಯಾಮಿಲಿ ಬಂದರೆ ತುಂಬ ಚೆನ್ನಾಗಿರುತ್ತೆ, ಎಲ್ಲ ಎಂಜಾಯ್ ಮಾಡಿಕೊಂಡು. ಎಷ್ಟು ಜನ ಇಲ್ಲಿ ಏನು ನೋಡ್ತಾ ಇದ್ದಾರೆ ಅಂದರೆ ಅಲ್ಲಿರೋ ಆಮೆಗಳನ್ನ ನೋಡ್ತಾ ಇದ್ದಾರೆ. ಅದು ಆಮೆಗಳು 3 ಆಮೆ ಇದೆ, ಅದನ್ನು ಅಷ್ಟು ಎಂದೂ ನೋಡೇ ಇಲ್ಲ ಅನ್ನೋ ಥರ ನೋಡ್ತಾ ಇದ್ದಾರೆ. ಅಪ್ಪ ಅದನ್ನೇ ತುಂಬ ಫೋಟೋ ತಗೋತಿದ್ದಾರೆ. ಇದು ಈ ಕಡೆ ಒಂದು ಬಿಲ್ಡಿಂಗ್ ಚೆನ್ನಾಗಿದೆ, ಗ್ಲಾಸ್ ಇರೋದೆಲ್ಲ ಕಂಪ್ಲೀಟಾಗಿ. ಈ ಡೆಕಾಥ್ಲಾನ್ಗೆ ಹೋಗ್ತಾ ಇದ್ದೀನಿ ಬಿಕಾಸ್ ನನಗೆ ಸ್ಪೋರ್ಟ್ಸ್ ಟಿ ಶರ್ಟ್, ಪ್ಯಾಂಟ್ ಎಲ್ಲ, ಲೆಗ್ಗಿನ್ಸ್ ಎಲ್ಲ ಬೇಕು. ಬಿಕಾಸ್ ನಾನು ಸೈಕಲ್ ರೈಡ್ ಹೋಗ್ತಾ ಇದ್ದೀನಿ, ಅದಕ್ಕೋಸ್ಕರ ನಾನು ತೊಗೊಳಕ್ಕೆ ಬಂದಿದ್ದೀನಿ ಶಾಪ್ ಮಾಡೋಕ್ಕೆ. ಇದನ್ನ ತೊಗೊಂಡಿದ್ದೀನಿ, ಮತ್ತು ನಮ್ಮ ಅಕ್ಕನ ಕೈಯಲ್ಲಿ ಬ್ಯಾಗು ಮತ್ತು ಲೆಗ್ಗಿನ್ಸು ಎಲ್ಲ ಇದೆ. ಅಷ್ಟು ತೊಗೊಂಡಿದ್ದೀನಿ, ನೋಡಬೇಕು ಎಷ್ಟಾಗುತ್ತೆ ಅಂತ. ಇಷ್ಟು ಐಟಮ್ಗೆ ಇಷ್ಟ ಆಗಿದೆ. ಆಲ್ಮೋಸ್ಟು 56 ಸೆಂಟು. ಅಷ್ಟೇ ಅನಿಸುತ್ತೆ ಅಕ್ಕ ಅದು. ಥ್ಯಾಂಕು. ನಾನು ಅಕ್ಕ ಇಬ್ಬರು ನೂಡಲ್ಸ್ ತೊಗೊಂಡಿದ್ದೀವಿ. €4.19 ಒಂದು ನೂಡಲ್ಲು. ಮೈ ಇಲ್ಲಿ ಅಕ್ಕಂಗೂ ಎನರ್ಜಿ ಇಲ್ಲ, ನನಗೂ ಎನರ್ಜಿ ಇಲ್ಲ, ಅದಕ್ಕೆ ನಾವು ನೂಡಲ್ಸ್ ಪಾರ್ಸಲ್ ತೊಗೊಂಡಿದ್ದೀವಿ. ಹೋಗಿ ತಿನ್ಕೊಂಡು ನಾನು ವಾಪಸ್ ನನ್ನ ಊರಿಗೆ ಹೋಗಬೇಕು. ನಾನು ವಾಪಸ್ ನಮ್ಮ ಅಪ್ಪ ಹೌದು ಅಷ್ಟೇ. ಬಟ್ ಚೆನ್ನಾಗಿದೆ, €4 ಕೊಡ್ಬೋದು. ಕ್ವಾಂಟಿಟಿನೂ ಅಷ್ಟೇ ಇದೆ ಅಲ್ವಾ ಅಕ್ಕ, ತಿನ್ನೋಕೆ ಅಷ್ಟೇ ಇದೆ. ಬಟ್ ನಾವಿವತ್ತು ಖರ್ಚು ಮಾಡಿರೋದು ಇಬ್ಬರಿಂದ ಒಬ್ಬೊಬ್ಬರಿಗೆ €8 ಅಷ್ಟೇ. ಆರಾಮ್ಸೆ ಡೇ ಟೈಮ್ ಸ್ಪೆಂಡ್ ಮಾಡ್ಬೋದು. ಅಂದರೆ ₹1,000. ಏನೂ ಬೇರೆ ಖರ್ಚಿಲ್ಲ, ಬರೀ ಬಸ್ಸಲ್ಲೇ ಓಡಾಡ್ಕೊಂಡು ಮಾಡೋದು. ಏಕೆಂದರೆ ಫ್ರೀ ಬಸ್ ಅಲ್ವಾ, ಅದಕ್ಕೆ. ಈ ವಿಡಿಯೋ ಅಂದರೆ ಇವತ್ತು ಏನು ಈ ಪ್ಲೇಸಿಗೆ ಬಂದಿದೆ, ಪ್ಲಾಂಟನ್ ಬ್ಲೂಮೆನ್ ಅನ್ನೋ ಆ ಪ್ಲೇಸ್. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದ್ರೆ ನನ್ನ ಚಾನಲ್ನ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಎಸ್, ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಟಾಟಾ, ಬಾಯ್ ಬಾಯ್.